ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಮಾಜಿ ಸಚಿವ ಗೋವಿಂದ ಕಾರಜೋಳ ಆರೋಪ ಮಾಡಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದ್ದು, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದಿದೆ, ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಇನ್ನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು, ಕಾಂಗ್ರೆಸ್ ಸರ್ಕಾರ ಬಂದಿರುವುದರಿಂದ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ, ದಲಿತರಿಗೆ ನ್ಯಾಯ ಸಿಗುತ್ತಿಲ್ಲ. ಇನ್ನು ಬೆಳಗಾವಿಯಲ್ಲೂ ಕೂಡ ಗೂಂಡಾಗಳಿಂದ ದಲಿತರ ಮೇಲೆ ಹಲ್ಲೆ ಆಗಿದೆ. ಇನ್ನು ಮಹಿಳೆಯನ್ನು ಬೆತ್ತಲೆ ಮಾಡಿ ಅವರನ್ನು ಅವಮಾನ ಮಾಡಿದ್ದಾರೆ. ಇನ್ನು ಶಾಲೆಗಳಲ್ಲಿ ಮಕ್ಕಳನ್ನು ಶೌಚಾಲಯ ಸ್ವಚ್ಛ ಮಾಡುವುದಕ್ಕೆ ಹಚ್ಚಿದ್ದಾರೆ ಎಂದು ಗೋವಿಂದ ಕಾರಜೋಳ ಆರೋಪಿಸಿದ್ದಾರೆ. ಇನ್ನು ಶಾಲೆಗಳ ಸ್ನಾನಗೃಹದಲ್ಲಿ ವಿಡಿಯೋ ಮಾಡಿಸುತ್ತಾರೆ. ಇಂಥವರ ವಿರುದ್ಧ ಪೋಕ್ಸೋ ಕಾಯ್ದೆ ಜಾರಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಈ ಚಳಿಗಾಲದ ಅಧಿವೇಶನದಲ್ಲಿ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ. ಸುಮಾರು 500 ಕೋಟಿಯಲ್ಲಿ ನಿರ್ಮಾಣ ಮಾಡಿದ ಕಟ್ಟಡದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಸಹ ಆಗುತ್ತಿಲ್ಲ. ಇನ್ನು ಇವರ ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗಿಲ್ಲ ಹಾಗೂ ಯಾವುದೇ ಕೆಲಸಗಳಿಗೆ ಹಣವನ್ನು ಸಹ ಕೊಟ್ಟಿಲ್ಲ. ಇನ್ನು ಕಾಟಾಚಾರಕ್ಕೆ ಅಧಿವೇಶನವನ್ನು ಮಾಡಿದ್ದು, ಎಲ್ಲ ಉದ್ಯಮಗಳು ಇವರಿಂದ ಮುಚ್ಚಿ ಹೋಗಿದ್ದು, ಯುವಕರು ಉದ್ಯೋಗವನ್ನು ಹುಡುಕಿಕೊಂಡು ಮಹಾರಾಷ್ಟ್ರಕ್ಕೆ ಹೋಗುತ್ತಿದ್ದು, ಕಾಂಗ್ರೆಸ್ನವರು ಕೈಗಾರಿಕೆಗಳನ್ನು ಬಂದ್ ಮಾಡುತ್ತಿದ್ದಾರೆಂದು ಗೋವಿಂದ ಕಾರಜೋಳ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಬಹುಶಃ ನನ್ನ ಅನುಭವದಲ್ಲಿ ಹೇಳೋದಾದರೆ ದೀನ ದಲಿತರಿಗೆ ರಕ್ಷಣೆ ಇಲ್ಲ. ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಪೃಥ್ವಿ ಸಿಂಗ್ ಅಂತಕ್ಕಂಥ ಯುವಕನಿಗೆ ಸ್ವತಃ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ರಾಜ್ ಹಟ್ಟಿಹೊಳೆಯವರೇ ಸ್ವತಃ ಗುಂಡಾಗಳನ್ನ ಕರ್ಕೊಂಡು ಹೋಗಿ ಚಾಕು ಹಾಕಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಗಲ್ಲ, ಇಡೀ ದೇಶದ ಜನತೆಗೆ ಗೊತ್ತಾಯಿತು. 4 ದಿನ ಗಲಾಟೆ ಮಾಡಿದ ನಂತರ ಒಂದು ಕಾಟಾಚಾರಕ್ಕೆ FIR ಮಾಡಿಕೊಂಡು ಒಬ್ಬರನ್ನೂ ಕೂಡ ಅರೆಸ್ಟ್ ಮಾಡಲಿಲ್ಲ. ವಂಟಮುರಿಯಲ್ಲಿ ದಲಿತ ಹೆಣ್ಣುಮಗಳನ್ನ ಬೆತ್ತಲೆ ಮಾಡಿ ಕೊಳ್ಳಲ್ಲಿ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿದ್ದಲ್ಲದೆ ಕಂಬಕ್ಕೆ ಕಟ್ಟಿ ಹೊಡೆದಿರ್ತಕ್ಕಂಥದ್ದು ಇಡೀ ದೇಶದ 140 ಕೋಟಿ ಜನ ತಲೆ ತಗ್ಗಿಸುವಂಥ ಕೃತ್ಯ. ಅಲ್ಲಿಯೂ ಕೂಡ ಇವತ್ತಿಗೂ ಯಾವುದೇ ಕ್ರಮವನ್ನು ಸರ್ಕಾರ ತಗೊಳ್ಳಿಲ್ಲ. ಕಾಟಾಚಾರಕ್ಕೆ ಅದನ್ನೇನೋ ಶಿವೋಳಿ ಕೊಡ್ತೀವಿ ಅಂಥೇಳಿ ಕೈ ತೊಳ್ಕೊಂಡ್ಬಿಟ್ರು. ವಸತಿ ಶಾಲೆ ಮೊನ್ನೆ ದಿನ ಕೋಲಾರದಲ್ಲಿ ಶೌಚಾಲಯದ ಮಲಮೂತ್ರಗಳಿಂದ ತುಂಬಿರ್ತಕ್ಕಂಥ ಗುಂಡಿಗಳನ್ನು ಸ್ವಚ್ಛ ಮಾಡಲಿಕ್ಕೆ ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಹಚ್ಚಿರೋದು ಸ್ಕ್ಯಾವೆಂಜರ್ ರೀತಿ ಅವ್ರನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ದಲಿತರ ಬಗ್ಗೆ, ದಲಿತರ ಮಕ್ಕಳ ಬಗ್ಗೆ ತೋರಿರ್ತಕ್ಕಂಥ ಅಮಾನವೀಯ ಘಟನೆ. ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ನಾನ ಮಾಡ್ತಕ್ಕಂಥ ಸ್ನಾನದ ಗೃಹಗಳಲ್ಲಿ ವಿಡಿಯೋ ಮಾಡಿ ಹೆಣ್ಣು ಮಕ್ಕಳಿಗೆ ಮಾನಭಂಗ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಸರ್ಕಾರದಲ್ಲಿ ನಡೀತಾ ಇದೆ. ಅಂಥವ್ರ ವಿರುದ್ಧ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಬೆಳಗಾವಿಯಲ್ಲಿ ಸುವರ್ಣಸೌಧ 500 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಉದ್ದೇಶ ಆ ಭಾಗದ ಸಮಸ್ಯೆಗಳು ಚರ್ಚೆ ಆಗಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಚರ್ಚೆ ಮತ್ತು ಮಂಜೂರಾತಿ ಕಾಮಗಾರಿಗಳಲ್ಲಿ ಆಗಬೇಕು, ಯೋಜನೆಗಳಿಗೆ ಮಂಜೂರಾತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ಇದುವರೆಗೂ ನಡೆದಂಥ ಅಧಿವೇಶನಗಳಲ್ಲಿ ಆ ರೀತಿ ಮಾಡ್ಕೊಂಡು ಬಂದ್ವಿ. ಬಸವರಾಜ